ಆತ್ಮೀಯ H16 ನ್ಯೂಸ್ ಅರ್ಥದೇಶದ ನಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಮಾದಕ ವಸ್ತುಗಳ ಸೇವನೆ ಬಗ್ಗೆ ಮಾಹಿತಿ ನೀಡುವ ಸಾರ್ವಜನಿಕರು ಪೋಷಕರಿಗೆ ಪೊಲೀಸ್ ಇಲಾಖೆಯಿಂದ ಬಹುಮಾನ ನೀಡಲಾಗುವುದು. ಇದರಿಂದ ಸರಬರಾಜು ಜಾಲವನ್ನು ಹತ್ತಿಕ್ಕಬಹುದು. ಡ್ರಗ್ಸ್ ಸೇವನೆ ಸೇರಿದಂತೆ ಇತರೆ ಕಾನೂನುಬಾಹಿರ ಕೃತ್ಯಗಳನ್ನು ನಿಯಂತ್ರಿಸಲು ಸಾರ್ವಜನಿಕರು ಪೊಲೀಸ್ ಇಲಾಖೆ ಜೊತೆ ಕೈ ಜೋಡಿಸಬೇಕು ಅಂಥೇಳಿ ನಮ್ಮ CM ಶಿವಕುಮಾರ್ ಅವರು ಮನವಿ ಮಾಡಿಕೊಂಡಿದ್ದಾರೆ. ನಿನ್ನೆ ಅಂತಾರಾಷ್ಟ್ರೀಯ ಮಾದಕ ವ್ಯಸನ ಕಳ್ಳಸಾಗಣೆ ವಿರೋಧ ದಿನ. ಆ ದಿನದಂತ ಮಾತಾಡ್ತಾ ಈ ಮಾತನ್ನು ಹೇಳಿದ್ದಾರೆ. ಮಾದಕ ದ್ರವ್ಯ ನಿಮಗೆ ಗೊತ್ತದ, ಹೇಳುವ ಅವಶ್ಯಕತೆ ಇಲ್ಲ. ಅಫೀಮ್ ಆಗಿರ್ಬೋದು, ಅದೇ ಕಾಲಕ್ಕೆ ಇನ್ನುಳಿದ ಯಾವುದೇ ನಶೆ ಏರಿಸುವ ಪದಾರ್ಥ ಆಗಿರ್ಬೋದು, ಅವುಗಳನ್ನು ಸೇವನೆ ಬಂದ್ ಮಾಡ್ರಪ್ಪ, ಮಾಡ್ರಿ ಅನ್ನುವಂಥ ಮಾತು. ಅದರ ಸಂದರ್ಭದಲ್ಲೇ ಸಾರಾಯಿನೂ ಮಾದಕ ವಸ್ತು ಅಲ್ವಾ, ಅದ್ರ ಬಗ್ಗೆ ಯಾಕೆ ಓಪನ್ ಆಗಿ ಒಂದು ಮಾತನಾಡಲಿಲ್ಲ ಅಂತೇಳಿ ಅನಿಸ್ತದೆ. ಯಾಕೆಂದರೆ ಸಾರಾಯಿ ಒಪ್ಪಿಗೆ ಕೊಟ್ಟು ಇನ್ನುಳಿದನ್ನು ಬಿಟ್ಟರೆ ಅದರಲ್ಲಿ ಅರ್ಥ ಅದನ ಅಂತೇಳಿ. ಯಾಕಂದ್ರೆ ಹೌದು, ಯುವಕರು ವ್ಯಸನ ಯುಕ್ತರಾಗ್ತಾ ಇದ್ದಾರೆ. ಅಫೀಮೋ, ಗಾಂಜಾನೋ, ಮತ್ತೇನೋ ತೊಗೊಂಡು ತಮ್ಮ ಬದುಕನ್ನು ಹಾಳು ಮಾಡ್ಕೊಳ್ತಾ ಇದ್ದಾರಲ್ಲ, ಎರಡು ಮಾತಿಲ್ಲ. ಅದೇನು ಅದ್ರ ಜೊತೆ ಸಾರಾಯಿ ಒಂದು ಸೇರಿಸ್ಬೇಕಾಯ್ತಲ್ಲ ಅನ್ನುವಂಥದ್ದು. ಯಾಕಂದ್ರೆ ಇದು ಮಾದಕ ವಸ್ತುವನ್ನಲ್ಲ. ಒಮ್ಮೆ ನೀವು ಸಾರಾಯಿಗೆ ಅಡಿಕ್ಟ್ ಆದ್ರಪ್ಪ ಅಂದ್ರೆ ಅದನ್ನು ನಾವು ನಮ್ಮ ಜೀವನ ಮುಗಿಸೋವರೆಗೂ ಅದು ಬಿಡಲಾರ್ದು ಕಗ್ಗಂಟಾಗಿ ಬಿಟ್ಟು ಬಿಡುತ್ತದಂತ. ಇವು ಅದನ್ನು ಸೇರಿಸ್ಬೇಕಾಗಿತ್ತು. ಆದರೆ ಜನ ಕಲ್ಯಾಣ ದೃಷ್ಟಿ ಇಟ್ಕೊಂಡು ಇವತ್ತಿನ ಏನು ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ಅದನ್ನು ಬ್ಯಾನ್ ಮಾಡೋದಕ್ಕೆ ಮುಂದೆ ಹೋಗ್ತಾ ಇಲ್ಲ.